25 ವರ್ಷದ ಯುವಕ ಯುವತಿಯಲ್ಲಿ ಈಗ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ, ಬಿಳಿ ಕೂದಲು ಕಾಣಿಸ್ಕೊಳ್ತಾ ಇದೆ. ಎಳ್ಳು ಅಂದ್ರೆ ಸೆಸಮಿ ಸೀಡ್ಸ್, ಸೆಸಮಿ ಆಯಿಲ್ 2 ಮೂಗಿನ ಹೊಳೆಯಲ್ಲಿ 2 ಡ್ರಾಪ್ಸ್ ಹಾಕಿದ್ರೆ ತುಂಬಾ ಕೂದಲು ಸ್ಟ್ರಾಂಗ್ ಆಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ರಸಾಯನ ಅಂಡ್ ಈ ಮಾಡರ್ನ್ ಸ್ಕಿನ್ ಕೇರ್ ಹ್ಯಾಬಿಟ್ಸ್ ಗೆ ಕಂಪೇರ್ ಮಾಡಿದ್ರೆ ಹೌ ಡಿಫ್ರೆಂಟ್ ಇಟ್ ಈಸ್ ಅಂತ? ಲಾಭೋಪಾಯೋ ಹಿ ಶಸ್ತಾನಂ ರಸಾದೀನಂ ರಸಾಯನಂ ಅಂತ ಎಲ್ಲ ಸರ್ವ ಧಾತುಗಳನ್ನು ಇಂಪ್ರೂವ್ ಮಾಡುತ್ತೆ ಇದು ರಸಾಯನ. ಇಂಟರ್ನೆಟ್ ಅಲ್ಲಿ ವರ್ಲ್ಡ್ ವೈಡ್ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ನುಗ್ಗೆ ಸೊಪ್ಪು ಅಥವಾ ಮೊರಿಂಗಾ. ಸೊ ನಮ್ಮ ಹಿತ್ತಲಲ್ಲಿರುವಂತಹ ಈ ನುಗ್ಗೆ ಸೊಪ್ಪು ಇತ್ತೀಚೆಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಟ್ರೆಂಡ್ ಆಗ್ತಿದೆ. ಅದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಂತೂ ಇದ್ರದೇ ಹವಾ ಅಂತ ಹೇಳ್ಬೋದು. ಅವರಂತೂ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಸಡನ್ ಆಗಿ ಯಾಕೆ ಇಷ್ಟೊಂದು ಪಾಪ್ಯುಲಾರಿಟಿ ನುಗ್ಗೆ ಸೊಪ್ಪಿಗೆ ಅಥವಾ ಮೊರಿಂಗಾಗೆ ಅಂತ? ಸೊ ನುಗ್ಗೆ ಸೊಪ್ಪು, ಮೊರಿಂಗಾ ಅಥವಾ ಶಿಗ್ರು ಅಂತ ಹೇಳ್ತೇವೆ ನಾವು ಸಂಸ್ಕೃತದಲ್ಲಿ, ಆಯುರ್ವೇದದಲ್ಲಿ ಡ್ರಮ್ ಸ್ಟಿಕ್ ಅಂತ ಏನ್ ಹೇಳ್ತೇವೆ, ಇದು ಮುಂಚೆಯಿಂದನೂ ಕೂಡ ಪ್ರಚಲಿತವಾಗೇ ಇದೆ. ಅವರಿಗೆ ಇವತ್ತು ಗೊತ್ತಾಗಿತ್ತು ಅಷ್ಟೇ. ಇವತ್ತು ಒಂದು 2, 3, 4 ವರ್ಷದಿಂದ ಏನೋ ಗೊತ್ತಾಗಿತ್ತು ಅನ್ಸುತ್ತೆ. ಅದೇ ರೀತಿ ಅದಕ್ಕಿಂತ ಮೊದಲು ಗೊತ್ತಾಗಿದ್ದು ಅರಿಶಿಣ. ಎಲ್ಲಿವರೆಗೂ ಹೋಗ್ಬಿಡ್ತು ಅಂತ ಹೇಳಿದ್ರೆ ಅರಿಶಿಣವನ್ನ ಅವರು ಪೇಟೆಂಟ್ ಮಾಡ್ಕೊಳಿಕ್ ಹೋಗ್ಬಿಟ್ರು. ಅರಿಶಿಣವನ್ನ ಮನೆಯಲ್ಲೇ ಯೂಸ್ ಮಾಡುವಂಥದ್ದು, ನಾವು ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥದ್ದು. ಅವರು ಸ್ಪೆಸಿಫಿಕ್ ಆಗಿ ಅದರದೇ ಟೀ, ಅದರದೇ ಮಿಲ್ಕ್, ಅದರದೇ ಕಾಫಿ ಮಾಡಿಬಿಟ್ಟು ಪೇಟೆನ್ಸಿಗೆ ಹೋಯ್ತು. ಸೊ ಇದು ಅವರ ಒಂದು ಲೆವೆಲ್ಗೆ ರೆವಲ್ಯೂಷನ್ ಇರ್ಬೋದು, ನಮ್ಮ ಲೆವೆಲ್ಗೆ ರೆವಲ್ಯೂಷನ್ ಅಲ್ಲ ಇದು. ನಮ್ದೆಲ್ಲ ಆಯುರ್ವೇದದ ಸಾಕಷ್ಟು ವರ್ಷಗಳ ಹಿಂದೆ ಹೇಳಿದ್ದಾರೆ. ನಾವೇ ಮಾಡುವಂಥದ್ದು, ನಾವೇ ಮಾಡ್ಬೇಕಾನೆ. ಆಕ್ಚುಲಿ ನಮ್ಮ IP ರೈಟ್ಸ್, ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಭಾರತದ್ದು, ಆಯುರ್ವೇದದ್ದು ಎಸ್ಪೆಷಲಿ. ಸೊ ಈ ಮೊರಿಂಗಾ ಲೀವ್ಸ್ ಯಾಕೆ ಪ್ರಚಲಿತವಾಯಿತು ಅಂತ ಹೇಳಿದ್ರೆ, ಕೆಲವೊಂದು ಸ್ಟಡೀಸ್ ಮಾಡಿದ್ರು. ಆ ಎಲ್ಲ ಸ್ಟಡೀಸಲ್ಲೂ ಕೂಡ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ಈ ಮೊರಿಂಗಾಯಿಂದ ಸಾಲ್ವ್ ಆಗ್ತಾ ಇತ್ತು. ಆಯುರ್ವೇದದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿರೋದು ಚಕ್ಷುಷ್ಯ ಅಂತ, ಕಣ್ಣಿಗೆ ತುಂಬಾ ಒಳ್ಳೇದು ಅಂತ. ಕಣ್ಣಿನ ದೃಷ್ಟಿಗೆ ಮಕ್ಕಳಲ್ಲಿ ಎಸ್ಪೆಷಲಿ ನುಗ್ಗೆಕಾಯಿಯ ಒಂದು ಸಾಂಬಾರು ಮಾಡೋದಾಗ್ಲಿ ಅಥವಾ ನುಗ್ಗೆಕಾಯಿನ ಬೇಯಿಸಿ ಕೊಡೋದಾಗ್ಲಿ ಟೇಸ್ಟು ಚೆನ್ನಾಗಿರುತ್ತೆ. ಅದರಿಂದ ಕಣ್ಣಿನ ಆರೋಗ್ಯ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಇದೆ ಆಲ್ರೆಡಿ. ಇನ್ನು ಇವರು ಆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನ ತಗೊಂಡು ರಿಸರ್ಚ್ ಮಾಡಿದಾಗ ಅದು ಕ್ಯಾರೆಟ್ನಂತಹ ಒಂದು ಅಂಶ ಅಥವಾ ಕ್ಯಾರೆಟ್ನಲ್ಲಿ ಇರುವಂತಹ ಅಂಶ ನಮ್ಮ ನುಗ್ಗೆ ಸೊಪ್ಪಿನಲ್ಲಿ, ಆರೆಂಜ್ ನಲ್ಲಿ ಇರುವಂತಹದ್ದೇ ಅಂಶ ನಮ್ಮ ನುಗ್ಗೆ ಸೊಪ್ಪಿನಲ್ಲಿ. ವೈಟಮಿನ್ ಸಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದ ಒಂದು ಏಜಿಂಗ್ ಫ್ಯಾಕ್ಟರ್ಗೆ ರೆಸ್ಪಾನ್ಸಿಬಲ್, ಒನ್ ಆಫ್ ದ ರೆಸ್ಪಾನ್ಸಿಬಲ್ ಫ್ಯಾಕ್ಟರ್ ಫ್ರೀ ರ್ಯಾಡಿಕಲ್ಸ್. ಅದನ್ನ ಕಡಿಮೆ ಮಾಡುವಂಥದ್ದು ನಮ್ಮ ವೈಟಮಿನ್ ಸಿ ಬಿಕಾಸ್ ಆಫ್ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಅಂತ ಪ್ರೂವ್ ಇದೆ. ಅದು ನುಗ್ಗೆ ಸೊಪ್ಪಿನಲ್ಲಿ ಸಿಕ್ತು. ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಪೌಡರ್ ಯಾವ್ದ್ರಲ್ಲೂ ಆದ್ರೂ ಇರಲಿ, ಮಾತಾಡೋಣ ಅದು ಹೇಗೆ ಯೂಸ್ ಮಾಡ್ಬೋದು ಅಂತ. ಎನಿ ಆಫ್ ದಿ ಫಾರ್ಮ್ ಅದರಲ್ಲಿ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಗ್ಲೋಬಲಿ ಅದು ವೈರಲ್ ಆಗಿಬಿಡುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಬರ್ಬೇಕು ಅವರಿಗೆ. ಹಾಗೆ ನೆಲ್ಲಿಕಾಯಲ್ಲೂ ಇದೆ, ಆರೆಂಜಲ್ಲೂ ಇದೆ, ನುಗ್ಗೆ ಸೊಪ್ಪಿನಲ್ಲೂ ಇದೆ, ತುಂಬಾ ಹಲವಾರು ಫ್ರೂಟ್ಸ್ಗಳಲ್ಲೂ ಇದೆ. ಬಟ್ ಈ ನುಗ್ಗೆ ಸೊಪ್ಪು ತುಂಬಾ ಈಸಿಲಿ ಅವೈಲೇಬಲ್ ಇರೋದ್ರಿಂದ ಅವರಿಗೆ ನೋಡಿ, ಈಗ ಆಕ್ಟಿವ್ ಪ್ರಿನ್ಸಿಪಲ್ಸ್ ಅದರಿಂದ ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಪ್ಲಾಂಟ್ಸ್ಗಳನ್ನ ನಾವು ವೇಸ್ಟ್ ಮಾಡಬೇಕು. ಸ್ಪೆಂಡ್ ಆದ್ರೂ ಅನ್ನಿ, ವೇಸ್ಟ್ ಆದ್ರೂ ಅನ್ನಿ, ಬಟ್ ಅದನ್ನ ತಗೋಬೇಕಾಗುತ್ತೆ. ಬರೀ ಒಂದು ಅಂಶ ಅದರಿಂದ ನಾವು ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಪ್ಲಾಂಟ್ಸ್ಗಳನ್ನ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಇವರಿಗೆ ತುಂಬಾ ಚೆನ್ನಾಗಿ ಅದು ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಕ್ಕಿರೋದ್ರಿಂದ ಅದ್ರ ಮೇಲೆ ಸ್ಟಡಿನೂ ಈಸಿ ಆಗ್ಬಿಡುತ್ತೆ. ಡಿಫಿಕಲ್ಟ್ ಆಗಲ್ಲ, ಸ್ಟಡಿ ಈಸಿ ಆಗುತ್ತೆ. ಎಲ್ಲರೂ ಮನೆಯಲ್ಲಿ ಇರುತ್ತೆ, ಹೊರಗಡೆ ಇರುತ್ತೆ, ಎಲ್ಲೋ ಕಾಂಪೌಂಡ್ ಆಚೆ ಹೋದ್ರೆ ನುಗ್ಗೆ ಸೊಪ್ಪು ಸಿಗುತ್ತೆ, ಈಸಿ. ಇನ್ನು ಆಂಟಿ ಆಕ್ಸಿಡೆಂಟ್ಸ್ ಆದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್. ಆಂಟಿ ಆಕ್ಸಿಡೆಂಟ್ ಇದೆ ಅಂದ್ರೆ ಅಲ್ಲಿ ಎಲ್ಲೂ ಆಂಟಿ ಕ್ಯಾನ್ಸರ್ಸ್ ಬಂದ್ಬಿಡುತ್ತೆ. ಅದು ಫ್ರೀ ರ್ಯಾಡಿಕಲ್ಸ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಸೆಲ್ಸ್ ಅನ್ನ ಬೆಳಿಲಿಕ್ಕೆ ಬಿಡಲ್ಲ ಯೂಶಲಿ. ಬಿಕಾಸ್ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳುವಂತ ಚಾರ್ಜ್ಡ್ ಸೆಲ್ಸ್, ಅಯಾನ್ಸ್ ಏನಿರುತ್ತೆ ನಮ್ಮ ದೇಹದಲ್ಲಿ, ಅದೇನೆ ಬೇರೆ 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 ರೀತಿಯ ಕಾಯಿಲೆಗಳಿಗೆ ರೆಸ್ಪಾನ್ಸಿಬಲ್ ಫ್ಯಾಕ್ಟರ್. ಅದು ಆಟೋಮ್ಯೂನ್ ಡಿಸೀಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ನಾನು ಮುಂಚಿನ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೆ. ಅದನ್ನ ನ್ಯೂಟ್ರಲೈಸ್ ಮಾಡುವಂತ ಒಂದು ಶಕ್ತಿ ನುಗ್ಗೆ ಸೊಪ್ಪಿನಲ್ಲಿ ಇದೆ ಅಂತ ಹೇಳಿದ್ರೆ ಅದು ಫಸ್ಟ್ ಟಿಕ್ ಮಾರ್ಕ್ ಬೇಕು ನಮಗೆ. ಇಟ್ಸ್ ಇಂಪಾರ್ಟೆಂಟ್. ಬಿಕಾಸ್ ಆಹಾರ ಪದ್ಧತಿ ಸರಿ ಇಲ್ಲ, ನಿದ್ರೆಯ ಪದ್ಧತಿ ಸರಿ ಇಲ್ಲ, ವ್ಯಾಯಾಮ ಇಲ್ಲ, ಸ್ಟ್ರೆಸ್ ಇದೆ, ಡಿಜಿಟಲ್ ಅಡಿಕ್ಷನ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಎಟ್ಸೆಟ್ರಾ 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 ಇದೆ. ತಗೊಂಬನ್ನಿ ಆಂಟಿ ಆಕ್ಸಿಡೆಂಟ್ಸ್ ಅನ್ನು, ನುಗ್ಗೆ ಸೊಪ್ಪು ಪ್ರಚಲಿತವಾಯಿತು ಹಾಗೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನ ಅವರು ನೋಡಿದಾಗ ನುಗ್ಗೆ ಸೊಪ್ಪು ಟಿಕ್ ಮಾರ್ಕ್ ಯಾಕೆ ಆಯಿತು ಅಂತ ಹೇಳಿದ್ರೆ ತುಂಬಾ ಒಂದು ಬೆನಿಫಿಟ್ಸ್
ಸೊ ಮೆನಿ ಬೆನಿಫಿಟ್ಸ್, ಸ್ಕಿನ್ನಿಗಾಗಲಿ, ಹೇರಿಗಾಗಲಿ, ಐಸಿಗಾಗಲಿ, ಒಬೆಸಿಟಿಯಲ್ಲಾಗಲಿ, ಅಥವಾ ಕಾನ್ಸ್ಟಿಪೇಷನಲ್ಲಾಗಲಿ, ವೂಂಡ್ ಹೀಲಿಂಗಿಗಾಗಲಿ. ಫೇಸ್ ಪ್ಯಾಕು ಮಾಡ್ಬೋದು ನೀವು, ಅದನ್ನು ಹೇರ್ ಪ್ಯಾಕು ಮಾಡ್ಬೋದು. ಕನ್ಸ್ಯೂಮ್ ಮಾಡಿದರೆ ಮಲಬದ್ಧತೆ ರಿಲೀವ್ ಆಗುತ್ತೆ, ಕನ್ಸ್ಯೂಮ್ ಮಾಡಿದರೆ ಲಿವರ್ ಶುದ್ಧೀಕರಣ ಆಗುತ್ತೆ, ಕನ್ಸ್ಯೂಮ್ ಮಾಡಿದರೆ ರಕ್ತ ಶುದ್ಧೀಕರಣ ಆಗುತ್ತೆ, ಕನ್ಸ್ಯೂಮ್ ಮಾಡಿದರೆ ಡಿವರ್ಮಿಂಗ್ ಆಗುತ್ತೆ. ಹೊಟ್ಟೆಯಲ್ಲಿ ಮಕ್ಕಳಲ್ಲಿ ನಾವು ಈ ನುಗ್ಗೆ ಸೊಪ್ಪನ್ನು ಕೊಟ್ಟರೆ ಹುಳಗಳಾಗಲ್ಲ. ಸೊ ಏನು ಡಿವರ್ಮಿಂಗ್ ಅಂತ ಹೇಳ್ತೀವಿ ನಾವು, ಅದು ಕೂಡ ನುಗ್ಗೆ ಸೊಪ್ಪಿನಲ್ಲಿ ಇರುವಂಥದ್ದು. ವೈಟಮಿನ್ ಸಿ ಸಿಗುತ್ತೆ, ವೈಟಮಿನ್ ಎ ಸಿಗುತ್ತೆ, ವೈಟಮಿನ್ ಇ ಸಿಗುತ್ತೆ, ಕಣ್ಣಿಗೂ ಕೂಡ ಒಳ್ಳೆಯದು. ಸೊ ಇಷ್ಟೊಂದು ಫ್ಯಾಕ್ಟರ್ಸ್ ಬುದ್ಧಿಗೂ ಕೂಡ ಒಳ್ಳೆಯದು. ಉಷ್ಣವೀರ್ಯ ಇದು, ಹೀಟ್ ಇದು ಆ್ಯಕ್ಚುಲಿ. ನುಗ್ಗೆ ಸೊಪ್ಪು ಅಂತ ಹೇಳೋದು ಇಟ್ ಈಸ್ ಹೀಟ್. ಫೈನಲ್ ಪ್ರಾಡಕ್ಟ್ ಏನು ರೆಡಿ ಆಗುತ್ತೆ ವೀರ್ಯ, ಉಷ್ಣವೀರ್ಯ ಇದು. ಉಷ್ಣವೀರ್ಯ ಇರೋದ್ರಿಂದ ಪೆನೆಟ್ರೇಷನ್ ಪವರ್ ತುಂಬ ಇರುತ್ತೆ. ಅದು ನಮ್ಮ ಬ್ರೈನಿಗೂ ಹೋಗಿ ಸ್ಟಿಮ್ಯುಲೇಟ್ ಮಾಡುತ್ತೆ, ನಮ್ಮ ಲಿವರಿಗೆ ಹೋಗಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಎಲ್ಲ ಕಡೆ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ನಮಗೆ ಇದು, ಅಂದರೆ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ನಮಗೆ ಬೆನಿಫಿಟ್ಸ್ ಕೊಡುವಂಥದ್ದು ಇರೋದ್ರಿಂದ ಇಷ್ಟೊಂದು ಸ್ಟಡೀಸ್, ಇಷ್ಟೊಂದು ಅವೇರ್ನೆಸ್, ಇಷ್ಟೊಂದು ವೈರಲ್ ಆಗಿರುವಂಥದ್ದು ನುಗ್ಗೆ ಸೊಪ್ಪು. ಓಕೆ. ಸೊ ಇನ್ನು ನೀವು ಹೇಳಿದ ಇವಾಗಷ್ಟೇ ಉಷ್ಣವೀರ್ಯ ಅಂತ. ಸೊ ಹೀಟ್ ಪ್ರಕೃತಿ ಇರೋರಿಗೆ, ಅಂದರೆ ಪಿತ್ತ ಪ್ರಕೃತಿ ಇರೋರಿಗೆ ಇದು ಸೂಟ್ ಆಗುತ್ತಾ ಅಥವಾ ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗುತ್ತಾ ಅಂತ? ಸೊ ಉಷ್ಣವೀರ್ಯ ಅಂತ ಹೇಳಿರೋದ್ರಿಂದ ನೋಡಿ, ಎಲ್ಲ ವೆಜಿಟೇಬಲ್ಸು, ಎಲ್ಲ ಫ್ರೂಟ್ಸಿಗೂ ಕೂಡ ಒಂದು ಉಷ್ಣನೋ ಶೀತನೋ ಇದೇ ಇರುತ್ತೆ. ಸೊ ಆಯುರ್ವೇದದ ಕಾಲದಿಂದನೂ ಕಾಮನ್, ಇದಕ್ಕೂ ಕೂಡ ಹಂಗೆ ಇದೆ. ಉಷ್ಣವೀರ್ಯ ಇದು ಬಿಟ್ಟು ನೀವು ಉಷ್ಣದ ಕಂಡೀಷನ್ಸ್ಗಳಲ್ಲಿ ಕೊಟ್ಟರೆ ಉಷ್ಣತೆ ಜಾಸ್ತಿ ಆಗುತ್ತೆ. ಓಕೆ. ಮೂತ್ರದಲ್ಲಿ ಉರಿ ಇದೆ, ಆಲ್ರೆಡಿ ಅಸಿಡಿಟಿ ಇದೆ, ಅಗ್ನಿ ಜಾಸ್ತಿ ಇದೆ, ಅಲ್ಲಿ ನಾವು ಇದನ್ನು ಪ್ರಯೋಗ ಮಾಡಿದರೆ ಅಲ್ಲಿ ಅವರಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಅದು ಸೈಡ್ ಎಫೆಕ್ಟ್ ಅಲ್ಲ, ಅದು ಎಫೆಕ್ಟ್. ಓಕೆ. ಎಫೆಕ್ಟ್ ಅದು ಇರೋದೇ ಹಾಗೆ. ಉಷ್ಣವೀರ್ಯ ಇರೋದನ್ನ ಉಷ್ಣದಲ್ಲಿ ನಾವು ಕೊಟ್ಟರೆ ಉಷ್ಣ ಜಾಸ್ತಿ ಆಗುತ್ತೆ ಅಲ್ವಾ? ಅದೇ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಅದನ್ನ, ಇವಾಗ ಪರ್ಮ್ಯುಟೇಷನ್ ಕಾಂಬಿನೇಷನ್ ಯೂಸ್ ಮಾಡ್ಬೋದು ನಾವು. ಸಂಸ್ಕಾರ ಅಂತ ಹೇಳ್ತೀವಿ ನಾವು ಇರೋದು. ಸಂಸ್ಕಾರ ಅಂದರೆ ಅದನ್ನು ನಾವು ಇವಾಗ ಮೋರಿಂಗ ಪೌಡರ್ ಇದೆ, ಅದನ್ನು ನಾನು ತುಪ್ಪದ ಜೊತೆ ಬೆರೆಸಿ ಯಾರಿಗಾದ್ರೂ ಕೊಟ್ಟೆ ಅಂತ ಹೇಳಿದರೆ ಅದರ ಉಷ್ಣದ ಎಫೆಕ್ಟ್ ಅವರ ಉಷ್ಣದ ಮೇಲೆ ಆಗಲ್ಲ. ಓಕೆ. ಪಿತ್ತ ಪ್ರಕೃತಿಯವರಿಗೆ ಆ ರೀತಿ ಆಗಲ್ಲ, ಆಗಬೇಕು. ಬಿಕಾಸ್ ತುಪ್ಪ ಶೀತ. ಅಂಡ್ ತುಪ್ಪದ ಗುಣ ಏನಂತ ಹೇಳಿದ್ರೆ ಯಾವುದ್ರ ಜೊತೆ ಅದು ಮರ್ಜ್ ಆಗುತ್ತೆ, ಅದರ ಎಫೆಕ್ಟ್ ಅನ್ನ ಕಡಿಮೆ ಮಾಡ್ದೇನೆ ತನ್ನ ಎಫೆಕ್ಟ್ ಕೊಡುತ್ತೆ. ಅದಕ್ಕೆ ತುಪ್ಪ ಅಂತ. ರಸಾಯನದಲ್ಲೂ ತುಪ್ಪ, ಆಯುರ್ವೇದದಲ್ಲೂ ತುಪ್ಪ, ಎಲ್ಲದಲ್ಲೂ ತುಪ್ಪ ಇದೆ. ಇಷ್ಟೊಂದು ಲಿಟರೇಚರ್ಸ್ಗಳಲ್ಲಿ ತುಪ್ಪ. ಯಾಕೆ ಅಂದ್ರೆ ಈ ಪ್ರಾಪರ್ಟಿ ಇರೋದ್ರಿಂದ. ಅದು ತನ್ನ ಪ್ರಾಪರ್ಟಿನೂ ಬಿಟ್ಕೊಡಲ್ಲ, ಬೇರೆಯವ್ರದನ್ನು ತಗೊಳುತ್ತೆ. ಓಕೆ. ಸೊ ಅದನ್ನ ನಾನು ಈಗ ಮೋರಿಂಗ ಪೌಡರ್ ಅನ್ನ ತುಪ್ಪದಲ್ಲಿ ಮಿಕ್ಸ್ ಮಾಡಿ ನಾನು ಅವರಿಗೆ ಪೇಸ್ಟ್ ಮಾಡಿ ಕೊಡ್ತೇನೆ ತಿನ್ನೋದಕ್ಕೆ, ತೊಂದರೆ ಆಗಲ್ಲ. ಸಿಂಪಲ್ ರೆಮಿಡೀಸ್. ಅಥವಾ ನಾನು ಮೋರಿಂಗ ಪೌಡರ್ನ ಮಜ್ಜಿಗೆ ಜೊತೆ ಕೊಡ್ತೇನೆ, ಏನೂ ಆಗಲ್ಲ. ಈ ರೀತಿ ಸಿಂಪಲ್ ಥಿಂಗ್ಸ್ ಮಾಡಿದರೆ ಮೋರಿಂಗದ ಬೆನಿಫಿಟ್ಸ್ ಅವ್ರಿಗೆ ಸಿಗುತ್ತೆ, ಪ್ಲಸ್ ಅದರ ಉಷ್ಣದ ಪ್ರಭಾವನೂ ಅವ್ರ ಮೇಲೆ ಆಗಲ್ಲ. ಹಾಗೆ